ಮುಂದಿನ ಶ್ಲೋಕ ವಿವೇಕ ಚೂಡಾಮಣಿಯಲ್ಲಿ, ಅದು 5ನೆಯ ಶ್ಲೋಕ. ಇತಃ ಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೆ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಈ ಶ್ಲೋಕವು ಕೂಡ ಮೇಲಿನ ವಿಷಯವನ್ನೇ ಮತ್ತೆ ವಿವರಿಸೋದಕ್ಕೆ, ಮತ್ತೆ ಒತ್ತಿ ಹೇಳೋದಕ್ಕೆ, ಮುಕ್ತಿಯ ಮಹತ್ವವನ್ನು ಒತ್ತಿ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಇತಃ ಕೋ ನ ಅಸ್ತಿ ಮೂಢಾತ್ಮ. ಇಲ್ಲಿ ಇದಕ್ಕಿಂತ ಮೂಢರಾದಂಥ ವ್ಯಕ್ತಿ ಇಲ್ಲ, ಅವಿವೇಕಿಯಾದಂಥ ವ್ಯಕ್ತಿ ಇಲ್ಲ. ಎಷ್ಟು ಸ್ವಾರ್ಥೇ ಪ್ರಮಾದ್ಯತಿ, ಯಾರು ಅವನನ್ನ ತಿಳ್ಕೊಳ್ಳೋದ್ರಲ್ಲಿ ಅಷ್ಟು ಆಸಕ್ತಿ ತೋರೋದಿಲ್ವೋ ಅವನಂತ ಮೂಢ ಇನ್ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು? ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಮನುಷ್ಯ ದೇಹದ ಪ್ರಾಪ್ತಿ ಆಗಿದೆ, ಅದರಲ್ಲೂ ಪುರುಷ ಶರೀರವನ್ನ ಪಡ್ಕೊಂಡಿದ್ದಾನೆ. ಆದ್ರೂ ಅವನು ಏನದು ಮೋಕ್ಷವನ್ನ ಬಯಸ್ತಾ ಇಲ್ಲ ಅಂತಂದ್ರೆ ಅವನು ಎಂಥ ಮೂಢ ಅಂತ ಇದರಲ್ಲಿ ಹೇಳಿದ್ದಾರೆ. ನಾವ್ ಈಗಾಗಲೇ ಮನುಷ್ಯ ಜನ್ಮದ ವಿಶೇಷತೆ ಮತ್ತೆ ಪುರುಷತ್ವ ಅಥವಾ ಪೌರುಷದ ಒಂದು ಏನು ಅಂತ ನಾವು ತಿಳ್ಕೊಂಡಿದೀವಿ. ಹಾಗಾಗಿ ನಾವು ಇದನ್ನ ಪುರುಷ ಅಂತಂದ್ರೆ ದೈಹಿಕವಾಗಂತ ಅರ್ಥ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಮೌಢ್ಯತೆಯನ್ನು ತೋರಿಸುತ್ತೆ. ನಾವು ಮಾನಸಿಕವಾಗಿ ಪೌರುಷವನ್ನ ಹೊಂದಿರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನ ನೋಡ್ಬೇಕಾಗತ್ತೆ. ಮುಂದಿನ ಶ್ಲೋಕನ ಮತ್ತೆ ನೋಡೋಣ.